पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಒಣ ಕೊಬ್ಬರಿ, ಇದು ಸ್ವಲ್ಪ ಕೊಬ್ಬರಿ ತುರಿದು ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ನೆಕ್ಸ್ಟು ಉತ್ತುತ್ತಿ, ಇದು ಪೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಬಂದು ಇದು ಗಸಗಸೆ, ಬಾದಾಮಿ ಮತ್ತು ಇದನ್ನು ಪೌಡ್ರ್ ಮಾಡ್ಕೊಂಡು ಚೂರು ಕಟ್ ಮಾಡ್ಕೊತೀನಿ, ತೌಡು. ಓಕೆ, ಇದೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಓಕೆ, ಫಸ್ಟ್ ಇವಾಗ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ತುಪ್ಪ ಜಾಸ್ತಿ ಹಾಕ್ತಾ ಇಲ್ಲ ನಾನು, ಯಾಕಂದರೆ ಚಪಾತಿನಲ್ಲಿ ಅವಾಗೆ ನಾವು ಹಾಕಿರೋದ್ರಿಂದ. ಸ್ವಲ್ಪ ಗಸಗಸೆ ಹಾಗೂ ಒಣ ಕೊಬ್ಬರಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಓಕೆ, ಸ್ವಲ್ಪ ಜಾಸ್ತಿ ಎಲ್ಲ ಬೇಡ, ಸೀದೋಗೋದೆಲ್ಲ ಬೇಡ, ಸೀದೋಗುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಸ್ವಲ್ಪ ಬೆಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೆಲ್ಲ ಅಂದರೆ ಸ್ವಲ್ಪ ಪಾಕ ಹಾಕಬೇಕು ಅಷ್ಟೇ. ತೀರಾ ಗಟ್ಟಿ ಪಾಕ ಎಲ್ಲ ಬೇಡ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ. ಸ್ವಲ್ಪ ಬೆಲ್ಲ ಕರಗಿ, ಓಕೆ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು, ನೀರೇನು ಜಾಸ್ತಿ ಬೇಡ. ನೀವು ಕ್ವಾಲಿಟಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಓಕೆ, ಈಗ ಬೆಲ್ಲ ಪಾಕ ರೆಡಿ ಇದೆ. ಬೆಲ್ಲ ಪಾಕ ರೆಡಿ ಇರೋದ್ರಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಬಿಡೋಣ. ಓಕೆ, ಫ್ರೈ ಮಾಡ್ಕೊಂಡಿವಲ್ಲ, ಇವಾಗ ಕೊಬ್ಬರಿ, ಗಸಗಸೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಗುಟ್ಟಿ ಹಾಕ್ಕೊಂಡಿದ್ದು ಡ್ರೈ ಫ್ರೂಟ್ಸ್ ಹಾಕೋಬೇಕು. ಡ್ರೈ ಫ್ರೂಟ್ಸ್ ಹಾಕೊಂಡ್ಮೇಲೆ ಇವಾಗ ಚಪಾತಿ ಎಲ್ಲ ಇದು ಮಾಡ್ಕೊಂಡಿದ್ವಲ್ಲ, ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡಿದ್ವಲ್ಲ, ಅದು ಹಾಕೋಬೇಕು. ಚಪಾತಿ ಎಲ್ಲ ಇದು ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕಿದೆಯಲ್ಲ ಅದು. ಓಕೆ, ಚಪಾತಿ ತೊಗೊಂಡಿದ್ದೀನಿ. ಓಕೆ, ಚಪಾತಿ ಇದೆಯಲ್ಲ, ಓಕೆ, ಚಪಾತಿ ತೊಗೊಂಡು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಆದರೂ ಮಾಡ್ಬೋದು. ಓಕೆ, ನಾನು ಈ ಥರ ಲೇಯರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಲೇಯರ್ನು ಬಿಡಿಸ್ಕೊಳ್ತೀನಿ. ಓಕೆ, ಎಷ್ಟು ಸಾಧ್ಯ ಅಷ್ಟು. ಮಿಕ್ಸಿಗೆಲ್ಲ ಹಾಕೋದು ಬೇಡ, ಮಿಕ್ಸಿಗೆ ಹಾಕಿದರೆ ಟೇಸ್ಟ್ ಇರೋಲ್ಲ. ಓಕೆ, ಮಿಕ್ಸಿಗೆ ಹಾಕೋದಿಲ್ಲ ಬೇಡ, ಹಾಗೆ ಎಷ್ಟು ಸಾಧ್ಯ ಅಷ್ಟು ಕೈಯಿಂದನೇ ಈ ಥರ ಬಿಡಿಸ್ಕೋಬೇಕು. ಒಳಗಡೆ ಲೇಯರ್ ಮಾಡಿದ್ದೇನೆ, ಸ್ವಲ್ಪ ತಿಳು ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ದಪ್ಪ ಬರುತ್ತೆ ಅಂತೇಳಿ ಒಂಥರ ಲೇಯರ್ ಮಾಡ್ಕೊ. ಎಲ್ಲದು ನೀವು ಎಷ್ಟು ರೊಟ್ಟಿ ಆದರೂ ಮಾಡ್ಬೋದು. 1 ರೊಟ್ಟಿ, 4 ರೊಟ್ಟಿ, 5 ರೊಟ್ಟಿ, ಎಷ್ಟು ರೊಟ್ಟಿ ಆದರೂ ಮಾಡ್ತೀರಿ ಅಷ್ಟು ರೊಟ್ಟಿನ ಒಂಥರ ಪೀಸ್ ಮಾಡ್ಬೋದು. ಮಿಕ್ಸಿಗೆ ಹಾಕೋದು ಬೇಡ, ಚೆನ್ನಾಗಿರಲ್ಲ ಮಿಕ್ಸಿಗೆ ಹಾಕಿದರೆ. ಓಕೆ, ಒಳಗಡೆ ಎಲ್ಲ ಲೇಯರ್ ಇದೆಯಲ್ಲ, ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಬಿಡಿಸ್ಕೊಂಡ್ರೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ತಿಂದಿದ್ದೇ ಇದರಲ್ಲಿ ತಿನ್ನೋ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಾಗಿ ಇದು ಬಿಸಿದಕ್ಕೂ ಮಾಡ್ಕೋಬೋದು. ಬಿಸಿ ಇದ್ದಾಗ ಸ್ವಲ್ಪ ಈ ಥರ ಮಾಡ್ಕೋಬೋದು, ಅಥವಾ ಉಳಿದಿದ್ದರಿಂದ ಮಾಡ್ಕೋಬೋದು. ಆಪ್ಷನ್ ನಿಮಗೆ ಟೇಸ್ಟ್ ನೋಡಿ ಯಾವ ಥರ ಮಾಡಿಕೊಟ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಆಯಿತಾ? ಎಲ್ಲ ರೊಟ್ಟಿನ ನೀವು ಎಷ್ಟು ರೊಟ್ಟಿ ಮಾಡ್ತೀರಿ ಅಷ್ಟು ರೊಟ್ಟಿನ ಈ ಥರ ಕಲಿಸ್ಕೊಬೇಕು. ಕ್ವಾಲಿಟಿ ನಿಮಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ನೀಟಾಗಿ ಕಲಿಸೋದು. ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಬೇಕು. ಸರ್ವಿಂಗ್ ಬೌಲಿಗೆ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿ. ತಿಂದು ಬೇಜಾರು ಅನಿಸಿದ್ರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಿಸಿ ಇದ್ದಾಗಾದರೂ ಮಾಡ್ಕೋಬೋದು ಅಥವಾ ತಣ್ಣಗಿದ್ದಾಗಾದರೂ ಮಾಡ್ಕೋಬೋದು. ಇದನ್ನು ತುಂಬ ಜನ ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹೆಲ್ದಿ ಆಗಿದೆ, ಯಾಕಂದರೆ ಬೆಲ್ಲ ಹಾಕಿದ್ದೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ದೆ. ನೆಕ್ಸ್ಟ್ ಗೋಧಿ, ಮನೆಯಲ್ಲಿ ಹೋಮ್ ಮೇಡ್ ಗೋಧಿಯಿಂದ ಬೀಸಿರೋದಿದು, ಮಾರ್ಕೆಟಿಂದ ತಂದಿರೋದೆಲ್ಲ ಇಟ್ಟು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ.